ಮಲೆನಾಡಿನ ಮೂಲೆಯ ಒಂದು ಹಳ್ಳಿಯಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಒಬ್ಬರು ಟೀಚರ್ ಇದ್ದರು. ಅವರು ಆ ಊರಿನವರೇ ಆಗಿದ್ದರು. ಆ ಊರಿಗೆ ಬರಬೇಕಾದ್ರೆ ಬಸ್ಸಿಂದ ಇಳಿದು ಸುಮಾರು 2 ಮೈಲಿ ದೂರ ನೆಡ್ಕೊಂಡು ಬರಬೇಕಿತ್ತು. ಅದಕ್ಕೋಸ್ಕರ ಆ ಊರಿಗೆ ಯಾವ ಟೀಚರು ಟ್ರಾನ್ಸ್ಫರ್ ತಗೋತಾನೇ ಇರಲಿಲ್ಲ. ಒಂದು ವೇಳೆ ಟ್ರಾನ್ಸ್ಫರ್ ಆಗಿ ಬಂದರೂ ಕೂಡ ಕಷ್ಟಪಟ್ಟು 1-2 ದಿನ ಬರ್ತಿದ್ರು. ಆಮೇಲೆ ಅವ್ರ ಕೈಲೂ ಆಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಟೀಚರಿಗೆ ಕೆಲಸಕ್ಕೇನು ಕಮ್ಮಿ ಇಲ್ಲ. ಇವರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಕೂಡ ಮಾಡ್ತಿರ್ಲಿಲ್ಲ. ಸುಮಾರು 25 ವರ್ಷಗಳಿಂದ ಅದೇ ಊರಿನ ಶಾಲೆಯಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಆ ಸ್ಕೂಲಲ್ಲಿ ಈ ಟೀಚರ್ ಮಾಡಿದ್ದೇ ರೂಲ್ಸು. ವಾರ ಪೂರ್ತಿ ಕ್ಲಾಸನ್ನು ಮಾಡ್ತಾನೆ ಇರಲಿಲ್ಲ. ವಾರಕ್ಕೆ 3-4 ದಿನ ಸ್ಕೂಲ್ ಓಪನ್ ಇರ್ತಿತ್ತು. ಮಿಕ್ಕಿದ ದಿನ ಮದುವೆ ಮುಂಜಿ ಆ ಕೆಲಸ ಇದೆ, ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ ಸ್ಕೂಲಿಗೆ ಬರ್ತಿರ್ಲಿಲ್ಲ. ಒಂದು ವೇಳೆ ಅವರು ಸ್ಕೂಲಿಗೆ ಬಂದರೂ ಕೂಡ ಸರಿಯಾಗಿ ಪಾಠವನ್ನು ಕೂಡ ಮಾಡ್ತಿರ್ಲಿಲ್ಲ. ಕ್ಲಾಸ್ ಲೀಡರ್ ಇರ್ತಾರೆ ಅಲ್ವಾ, ಕ್ಲಾಸ್ ಲೀಡರ್ಗೆ ನೀನು ಕ್ಲಾಸನ್ನು ನೋಡ್ಕೊ ಅಂತ ಹೇಳಿ ಅಲ್ಲೇ ಮಲ್ಕೊಂಡ್ಬಿಡ್ತಿದ್ರು. ಆ ಕ್ಲಾಸ್ ಲೀಡರ್ ಅವನು ಸ್ವಲ್ಪ ಹೊತ್ತು ಪಾಠ ಓದ್ತಿದ್ದ. ಮಕ್ಕಳನ್ನೆಲ್ಲ ಗಲಾಟೆ ಮಾಡಬೇಡಿ ಅಂತ ಹೇಳ್ತಿದ್ದ. ಆಮೇಲೆ ಅವನು ಕೂಡ ಮಲ್ಕೊಂಡ್ಬಿಡ್ತಿದ್ದ. ಯಾವಾಗ ಮಕ್ಕಳ ಗಲಾಟೆ ಜೋರಾಗುತ್ತೋ ಆ ಗಲಾಟೆಯಿಂದ ಎಚ್ಚರ ಆದರೆ ಟೀಚರ್ ಮಕ್ಕಳನ್ನೆಲ್ಲ ಮನೆಗೆ ಕಳಿಸಿ ತಾವು ಕೂಡ ಮನೆಗೆ ಹೊರಟೋಗ್ತಿದ್ರು. ಆ ಊರಿನ ಹಿರಿಯರೆಲ್ಲ ಸೇರಿ ಈ ಟೀಚರ್ ನಡವಳಿಕೆ ಸರಿ ಇಲ್ಲ, ಇವರಿಂದ ನಮ್ಮ ಮಕ್ಕಳು ಏನೂ ಕಲಿಯಲ್ಲ ಅಂತ ಅವರೆಲ್ಲ ಸೇರಿ ಒಂದಿನ ಟೀಚರ್ ಬಳಿ ಹೋಗಿ ಹೇಳ್ತಾರೆ, ಸರಿಯಾಗಿ ಕ್ಲಾಸ್ ತಗೊಳ್ಳಿ, ನಮ್ಮ ಮಕ್ಕಳು ಏನೂ ಕಲಿತಿಲ್ಲ ಅಂತ. ಆದರೆ ಈ ಟೀಚರ್ ಅವ್ರ ಮಾತಿಗೆ ಬೆಲೆನೂ ಕೂಡ ಕೊಡಲಿಲ್ಲ. ಸರಿ ಸರಿ ಅಂತ ಹೇಳಿಬಿಟ್ಟು ಹೊರಟೋದ್ರು. ಆ ಊರಿನ ಹಿರಿಯರೆಲ್ಲ ಸೇರಿ ಇವರ ಮೇಲಧಿಕಾರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರಕ್ಕೆ ಎಲ್ಲರೂ ಸಹಿ ಹಾಕಿ ಅದನ್ನು ಕಳಿಸ್ತಾರೆ. ಈ ವಿಷಯ ನಮ್ಮ ಟೀಚರಿಗೆ ಗೊತ್ತಾಗಿ ಎಲ್ಲಿ ಮೇಲಧಿಕಾರಿಗಳು ಬಂದು ಇವರಿಗೆ ಬೈತಾರೋ ಏನು ಮಾಡ್ತಾರೋ ಅನ್ನೋ ಭಯಕ್ಕೆ 1-2-3 ದಿನ ಸ್ಕೂಲಿಗೆ ಸರಿಯಾಗಿ ಬಂದರು. ಅವರು ನೋಡಿದ್ರು ಯಾರೂ ಬರಲಿಲ್ಲ ಸ್ಕೂಲಿಗೆ. ಮತ್ತೆ ಅವ್ರು ಮಾಡ್ತಿದ್ದ ಮುಂಚಿನ ಕೆಲಸಗಳನ್ನೇ ಮಾಡೋಕ್ಕೆ ಶುರು ಮಾಡಿದ್ರು. ಊರಿನವರು ಕಾದು ಕಾದು ಸಾಕಾಯಿತು, ಯಾರೂ ಬರಲಿಲ್ಲ. ಕೆಲವು ವರ್ಷಗಳಾದಮೇಲೆ ಆ ಮೇಲಧಿಕಾರಿ ಇದ್ರಲ್ವಾ, ಅವರು ಚೇಂಜ್ ಆದರು, ಹೊಸಬ್ರು ಬಂದರು. ಇವರು ತುಂಬ ಸ್ಟ್ರಿಕ್ಟ್ ಆಗಿದ್ರು. ಹಳೆ ಕೇಸೆಲ್ಲ ಓಪನ್ ಮಾಡಿ ಅಂತ ಹೇಳಿ ಫೈಲ್ ತೆಗೆದ್ರು. ಮೇಲಿದ್ದ ಪತ್ರನೇ ಈ ನಮ್ಮ ಟೀಚರ್ ಮೇಲಿದ್ದ ಕಂಪ್ಲೇಂಟು. ತಕ್ಷಣ ಅವರಿಲ್ಲಿಂದ ಹೊರಟು ಊರಿನ ಕಡೆಗೆ ನೆಡ್ಕೊಂಡು ಬರ್ತಾರೆ. ಅವರ ಆಫೀಸಿಂದ ಊರಿಗೆ ಸುಮಾರು 2 ಕಿಲೋಮೀಟರ್ ಇರ್ಬೋದು. ಬೆಳಗ್ಗೆ ಹೊರಟು ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಶಾಲೆಯನ್ನು ತಲುಪ್ತಾರೆ. ಅಲ್ಲಿ ನೋಡಿದ್ರೆ ಟೀಚರು ಇಲ್ಲ, ಏನೂ ಇಲ್ಲ. ಮಕ್ಕಳು ಮಾತ್ರ ಜೋರಾಗಿ ಗಲಾಟೆ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಎಲ್ಲಿ ಕ್ಲಾಸ್ ಟೀಚರ್ ಅಂತ ಕೇಳ್ತಾರೆ. ಆ ಹುಡುಗರಲ್ಲಿ ಒಬ್ಬ ಲೀಡರ್ ಇದ್ದ ಅಲ್ವಾ, ಅವನು ಬಂದು ಕ್ಲಾಸ್ ಟೀಚರ್ ಜಮೀನಲ್ಲಿ ಇವತ್ತು ನಾಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಅದೆಲ್ಲ ಹೋಗಲಿ, ನೀವ್ಯಾರು, ಯಾಕೆ ಬೇಕು ನಮ್ಮ ಟೀಚರ್ ಅಂತ ತುಂಬ ಕೊಬ್ಬಿನಿಂದ ಕೇಳ್ತಾನೆ. ಇದನ್ನು ಕೇಳಿ ತುಂಬ ಸಿಟ್ಟಾದ ಮೇಲಧಿಕಾರಿಗಳು, ನಾನು ನಿಮ್ಮ ಟೀಚರಿಗೆ ಟೀಚರ್, ಈ ಕ್ಷಣನೇ ಹೋಗಿ ನಿಮ್ಮ ಟೀಚರ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಒಂದು ಹುಡುಗನ್ನ ಕರೆದು ಬೇಗ ಓಡೋಗಿ ಸರ್ನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಮೇಲಧಿಕಾರಿಗಳು ಬಂದಿರೋ ವಿಷಯ ತಿಳಿದ ಟೀಚರ್ ಓಡ್ಕೊಂಡು ಬರ್ತಾರೆ. ಬಂದು ನಮಸ್ತೆ ಸರ್ ಅಂತ ಹೇಳ್ತಾರೆ.
ಟೀಚರ್ ಭಯದಿಂದ ನಡುಗ್ತಾ ಇದ್ರು. ಓಡ್ಕೊಂಡು ಬಂದಿದ್ರಲ್ವಾ, ಹಣೆ ಎಲ್ಲ ಬೆವರ್ತಾ ಇತ್ತು. ಒಂದು ಕುರ್ಚಿಯನ್ನು ಹಾಕಿ ಮೇಲಧಿಕಾರಿಗಳನ್ನು ಅಲ್ಲಿ ಕೂರಿಸಿದ್ರು. ಇವರು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ಏನ್ರಿ, ಕ್ಲಾಸ್ ಸರಿಯಾಗಿ ತಗೋತಾ ಇಲ್ವಂತೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ಟೀಚರು, ಇಲ್ಲ ಸರ್, ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಮೇಲಧಿಕಾರಿಗಳು, ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಸ್ಕೂಲ್ ಟೈಮಲ್ಲಿ ನಾಟಿ ಮಾಡೋಕ್ಕೆ ಹೋಗಿದ್ರಾ? ನೀವು ಹೀಗೆ ಮಾಡಿದ್ರೆ ಮಕ್ಕಳು ವಿದ್ಯೆ ಕಲಿತಾರಾ? ಮಕ್ಕಳು ಭವಿಷ್ಯ ಏನಾಗಬೇಕು? ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಮಾತೆಲ್ಲ ಕೇಳಿಲ್ವಾ ಅಥವಾ ಮರ್ತ್ಬಿಟ್ರಾ ಅಂತ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಅದಕ್ಕೆ ಭಯದಲ್ಲಿ ನಡುಗ್ತಾ ಇದ್ದ ಟೀಚರ್, ತಪ್ಪಾಯಿತು ಸರ್, ನನ್ನ ತಪ್ಪಿನ ಅರಿವಾಗಿದೆ ನನಗೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ನಾನು ಈ ಥರ ಮಾಡಲ್ಲ, ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳ್ತೀನಿ ಅಂತ ಹೇಳಿದ್ರು. ನಿಮ್ಮ ಮಾತನ್ನು ನಾನು ಹೆಂಗ್ರಿ ನಂಬಲಿ ಅಂತ ಕೇಳಿದ್ರು. ಅದಕ್ಕೆ ಒಂದು ಹುಡುಗನನ್ನು ಮುಂದೆ ಕರೆದ್ರು. ಸರ್, ಇವನು ನನ್ನ ಮಗ, ಬೇಕಾದರೆ ನಾನು ಇವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮಾತನ್ನು ನಂಬಿ, ಇನ್ನು ಮುಂದೆ ನಾನು ಯಾವತ್ತೂ ಈ ಥರ ದ್ರೋಹ ಮಾಡಲ್ಲ. ನನಗಿವಾಗ ನೀವು ಹೇಳಿದ ಮಾತೆಲ್ಲ ಅರ್ಥ ಆಯಿತು, ನನ್ನ ತಪ್ಪು ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ನೀವು ಮಾಡ್ತಿರೋ ಕೆಲಸನ ನ್ಯಾಯದಿಂದ ಮಾಡೋದನ್ನು ಕಲೀರಿ. ನಿಮ್ಮ ಮಗನೂ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾನಲ್ವಾ, ಅವನಿಗೂ ಕೂಡ ವಿದ್ಯೆ ಅವಶ್ಯಕತೆ ಇದೆ ಅಲ್ವಾ? ಅದೇ ಥರ ಎಷ್ಟು ಜನ ಮಕ್ಕಳಿದ್ದಾರೆ, ಅವರ ಭವಿಷ್ಯವೆಲ್ಲ ನಿಮ್ಮ ಕೈಯಲ್ಲಿದೆ. ನಾನು ಇನ್ನು ಮುಂದೆ ಆಗಾಗ ಬಂದು ಈ ಶಾಲೆಯನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಟೀಚರಿಗೆ ತಾವು ಮಾಡಿದ ತಪ್ಪು ಅರ್ಥ ಆಗುತ್ತೆ. ಅಂದಿನಿಂದ ಶಾಲೆಯ ವಾತಾವರಣನೇ ಬದಲಾಗುತ್ತೆ. ಎಲ್ಲ ಮಕ್ಕಳು ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಪ್ರತಿದಿನ ಸ್ಕೂಲ್ ಓಪನ್ ಇರುತ್ತೆ. ನಮ್ಮ ಟೀಚರ್ ಕೂಡ ಸರಿಯಾದ ಸಮಯಕ್ಕೆ ಬಂದು ಮಕ್ಕಳಿಗೆ ಚೆನ್ನಾಗಿ ಪಾಠವನ್ನು ಕೂಡ ಹೇಳ್ಕೊಡ್ತಾರೆ. ಮುಂದಿನ ಪರೀಕ್ಷೆಯಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಅಂಕಗಳನ್ನು ತಗೊಂಡು ಇದೇ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಪಡಿತಾರೆ. ನನ್ನ ಪ್ರೀತಿಯ ಕೇಳುಗರೆ, ನಾವು ಮಾಡೋ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಗುರುವಿನಂತೆ ಶಿಷ್ಯರು ಅಂತ ಹೇಳ್ತಾರೆ. ಗುರು ಆದವರು ಯಾವ ರೀತಿ ನಡ್ಕೋತಾರೆ ಅದನ್ನೇ ನೋಡಿ ಮಕ್ಕಳು ಕೂಡ ಕಲಿತಾರೆ. ಗುರುಗಳು ಅಂದರೆ ಟೀಚರೇ ಆಗಬೇಕು ಅಂತ ಇಲ್ಲ. ಮನೆಯಲ್ಲಿ ನಮ್ಮ ಜೊತೆ ಇರೋ ತಂದೆ ತಾಯಿಗಳು ಕೂಡ ಆಗಿರ್ಬೋದು. ಅವರು ಹೇಗೆ ನಡ್ಕೋತಾರೆ ಮಕ್ಕಳು ಕೂಡ ಅದನ್ನೇ ನೋಡಿ ಕಲಿತಾರೆ. ಮುಂದಿನ ಬಾರಿ ಮಕ್ಕಳ ಜೊತೆ ಇದ್ದಾಗ ನಾವು ಹೇಗೆ ಮಾತಾಡ್ತೀವಿ, ಹೇಗೆ ನಡ್ಕೋತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.